ಅಲ್ಲಿನೂ ಭಾಳಷ್ಟು ಶ್ರೀಮಂತವಾದಂಥ ಅರಣ್ಯ ಪ್ರದೇಶ ಇದೆ. ಗೋವಾ ರಾಜ್ಯದ 60% ಅದರ ಭೂಭಾಗದ ಅರಣ್ಯ ಪ್ರದೇಶ ಇದೆ. ಆದರೆ ಅಲ್ಲಿ ಯಾವುದೇ ನಮ್ಮ ಆನೆಗಳಿಲ್ಲ, ವನ್ಯಜೀವಿಗಳ ಹಾವಳಿನೂ ಇದ್ದಿದ್ದಿಲ್ಲ. ಆದರೆ ಪ್ರಥಮ ಬಾರಿಗೆ ಗೋವಾದ ಒಳಗಡೆ ಒಂದು ಪುಂಡಾನೆ ಪ್ರವೇಶ ಮಾಡಿದೆ. ಆ ಪುಂಡಾನೆಯಿಂದ ಭಾಳಷ್ಟು ಅಲ್ಲಿ ಒಂದು ರೀತಿಯಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರ ಬೆಳೆ ನಷ್ಟ ಆಗ್ತಾಯಿದೆ ಅನ್ನುವಂಥದ್ದು, ಮತ್ತು ಅಲ್ಲಿನ ಜನರಿಗೆ, ಯಾಕಂದರೆ ಮೊದಲನೇ ಸಲ ಅವರು ಆನೆ ನೋಡ್ತಾ ಇದ್ದಾರೆ, ಹೀಗಾಗಿ ಆ ಆನೆ ಸೆರೆ ಹಿಡಿಬೇಕು ಅನ್ನುವಂಥದ್ದು, ಅದನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥದ್ದು. ಸೆರೆ ಹಿಡಿಲಿಕ್ಕೆ, ಹಿಮ್ಮೆಟ್ಟಿಸಲಿಕ್ಕೆ ಆನೆಗಳ ಒಂದು ತಂಡ ಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೇಕು, ನುರಿತಾದಂಥವರು ಬೇಕು. ಆನೆಗಳು ಸೆರೆ ಹಿಡಿಯೋದರಲ್ಲಿ, ಹಿಮ್ಮೆಟ್ಟಿಸುವುದರಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ನಂಬರ್ 1 ಇದೆ. ನಮ್ಮಲ್ಲಿ ಎಲ್ಲ ರೀತಿಯ ತಯಾರಿ ಇದೆ, ಸಿದ್ಧತೆ ಇದೆ. ಹೀಗಾಗಿ ಅವರು ನಮಗೆ ವಿನಂತಿ ಮಾಡಲಿಕ್ಕೆ ಬಂದಿದ್ದಾರೆ. ನಾವೆಲ್ಲ ಸ್ವಲ್ಪ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಈ ಸಮಸ್ಯೆಗೆ ತಾವು ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಮತ್ತು ನಮಗೆ ಸಹಕಾರ ಮಾಡಬೇಕು ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳಾದಂಥ PCCF ಅವರಿಗೆ, PCF ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರು ಮನವಿ ಮಾಡಿಕೊಂಡು ಖುದ್ದಾಗಿ ಮಂತ್ರಿಗಳು ಇವತ್ತು ಬಂದು ನನಗೆ ಭೇಟಿಯಾಗಿದ್ದಾರೆ. ಈ ವಿಷಯದ ಬಗ್ಗೆ ನಾವು ಭಾಳ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ. ಇದಕ್ಕೆ ಓಂಕಾರ್ ಅನ್ನುವಂಥ ಒಂದು ಆನೆ ಈಗೇನು ಗೋವಾದಲ್ಲಿದೆ, ಮೊದಲನೇ ಸಲ ಅಲ್ಲಿಗೆ ಬಂದಿದೆ. ಅದನ್ನು ಸೆರೆ ಹಿಡಿಯುವಂಥ ಒಂದು ಅವರ ಮನವಿ ಮೇರೆಗೆ ಒಂದು ಅಂತಾರಾಜ್ಯದ ಸಂಪರ್ಕ ಸಂಬಂಧ ಇಟ್ಕೊಳ್ಳುವಂಥದ್ದು, ಮತ್ತು ಪರಸ್ಪರ ನಮ್ಮ ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ಇರ್ಬೋದು, ಅಥವಾ ಇಲ್ಲಿ ನಮ್ಮಲ್ಲೇನು ಬೆಸ್ಟ್ ಪ್ರಾಕ್ಟೀಸಸ್ ಇದೆ, ಉತ್ತಮವಾದಂಥ ಪದ್ಧತಿ ನಾವೇನು ಅಳವಡಿಸ್ಕೊಳ್ತೇವೆ, ಅದನ್ನು ಅವರಿಗೆ ಹಂಚುವಂಥದ್ದು, ಟ್ರಾನ್ಸ್ಫರ್ ಮಾಡುವಂಥದ್ದು, ಅವರಿಂದನೂ ನಾವು ಅವರಲ್ಲಿ ಏನು ಉತ್ತಮ ಪ್ರಾಕ್ಟೀಸಸ್ ಇದೆ ಅದನ್ನು ನಾವು ಪಡೆದುಕೊಳ್ಳುವಂಥದ್ದು. ಈ ರೀತಿಯಲ್ಲಿ ಒಂದು ಟ್ರೈಪರ್ಟೈಟ್ ಅಗ್ರಿಮೆಂಟ್, ಅಂದರೆ ಇಲ್ಲಿ ಮಹಾರಾಷ್ಟ್ರನೂ ಬರುತ್ತೆ. ಈಗಾಗಲೇ ಬಂಡೀಪುರ್ ಚಾರ್ಟರ್ ಅಂತೇಳಿ ಕರ್ನಾಟಕ, ಕೇರಳ ನಾವು ಒಂದು ನಮ್ಮ MOU ಮೆಮೊರಾಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ತೆಲಂಗಾಣ ಮತ್ತು ಇನ್ನು 4 ಕೇರಳ, ಜಾರ್ಖಂಡ್ ಒಂದು ಮಾನವ ಪ್ರಾಣಿ ಸಂಘರ್ಷದ ನಿಮಿತ್ತ ಒಂದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಸಮಾವೇಶನ ಮಾಡಿ ಅಲ್ಲಿ ಒಂದು ಬ್ಯಾಂಗ್ಳೂರ್ ಚಾರ್ಟರ್, ಒಂದು ಮೆಮೊರಾಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಒಡಂಬಡಿಕೆ ನಾವು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಮುಂಬರುವಂಥ ದಿನಮಾನಗಳಲ್ಲಿ ಈ ವನ್ಯಜೀವಿಗಳ ಸಮಸ್ಯೆ ಇರ್ಬೋದು, ಇದೆಲ್ಲವನ್ನು ಬಗೆಹರಿಸಲಿಕ್ಕೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುವಂಥದ್ರ ಬಗ್ಗೆನೂ ಒಂದು ಪ್ರಸ್ತಾವನೆ ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಮಾಡಿದ್ದೇನೆ, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಜೊತೆಲಿ ತಾವು ಮಾತನಾಡಿ ಒಂದು ಸಭೆ ಮಾಡಿದರೆ ನಾನು ನಮ್ಮ ನೆಚ್ಚಿನ ನಾಯಕರಾದಂಥ CM ಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮಾತಾಡ್ತೇನೆ. ಒಂದು ಟ್ರೈಪರ್ಟೈಟ್ ಅಗ್ರಿಮೆಂಟ್ ಬರೀ ನಮಗೆ ಮಾನವ ಪ್ರಾಣಿ ಸಂಘರ್ಷ ಅಷ್ಟೇ ಅಲ್ಲ, ಈಗೇನು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿದ್ದಾವೆ. ಈಗ ಉದಾಹರಣೆಗೆ ನಾನು ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೇನೆ. ನಮ್ಮ ಕಳಸಾ ಬಂಡೂರಿ ಏನು ನಮ್ಮ ಕುಡಿಯೋ ನೀರಿನ ಯೋಜನೆ ಇದೆ, ಸುಮಾರು ವರ್ಷ ಅಂದರೆ ನೆನೆಗುದಿಗೆ ಬಿದ್ದಿದೆ. ಈ ವಿಷಯದ ಬಗ್ಗೆ ನಿಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ, ಸಚಿವ ಸಂಪುಟದಲ್ಲಿ ಮಾತನಾಡಿ, ಅಭಿವೃದ್ಧಿಗೆ ಯಾರೂ ತೊಡಕಾಗಬಾರ್ದು, ನಾವು ನಿಮಗೆ ಸಹಕಾರ ಮಾಡ್ತೀವಿ, ನೀವು ನಮಗೆ ಸಹಕಾರ ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಅದಕ್ಕೆ ಅವರು ಭಾಳ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಅವರ ಮುಖ್ಯಮಂತ್ರಿ ಜೊತೆಯಲ್ಲಿ ಮಾತನಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತು ಎರಡೂ ರಾಜ್ಯಗಳ ಹಿತದೃಷ್ಟಿಯಿಂದ, ಅಭಿವೃದ್ಧಿ ಹಿತದೃಷ್ಟಿಯಿಂದ, ಮತ್ತು ಒಂದು ಅಂತಾರಾಜ್ಯ ಒಂದು ಸಂಬಂಧ ವೃದ್ಧಿ ಮಾಡಿಕೊಳ್ಳಲಿಕ್ಕೆ ನಾವು ಕರ್ನಾಟಕ ರಾಜ್ಯದ ವತಿಯಿಂದ ನಮ್ಮ ಅರಣ್ಯ ಇಲಾಖೆಯವರು ಅವರಿಗೆ ಈ ಆನೆ ಸೆರೆ ಹಿಡಿಯಲಿಕ್ಕೆ ಸಂಪೂರ್ಣವಾದಂಥ ಬೆಂಬಲ ಮತ್ತು ಸಹಕಾರವನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ.